ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ಸೊ ನನ್ನ ತಂಗಿ ಬರ್ಡೇದು ಪೋಸ್ಟ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ನಾನು ಲಿಖಿತಾ ಹಾಗೆ ಲಾವಣ್ಯ ಸೇರ್ಕೊಂಡು ಒಳಗೊಂದು ಪುಟ್ ಸರ್ಪ್ರೈಸ್ ಆಗಿ ಮಾಡಿದ್ದೀವಿ. ಸೊ ಪಾಪ ಆ್ಯಕ್ಚುಲಿ ಲಿಖಿತಾ ಲಾವಣ್ಯ ಸೇರ್ಕೊಂಡು ಎಲ್ಲ ಸೆಟಪ್ ಎಲ್ಲ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ. ನನಗೊಂಚೂರು ಕೆಲಸ ಆಯಿತು, ಸೊ ಅದನ್ನೇ ನಾನು ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಯಿತು. ಆ ರೀಸನ್ಗೆ ಈಗ ಟೈಮ್ ಆಗಿರೋದು 3:30 ಆಗಿದೆ. ಸೊ ಅವರೆಲ್ಲ ಮಾಡಿದರು, ನಾನೊಂಚೂರು ಬಂದು ಫೈನಲ್ ಟಚ್ ಥರ ಜಾಯ್ನ್ ಆಗಿದ್ದೀನಿ ಅವ್ರ ಜೊತೆ. ಇಲ್ಲ ನಂತರ ನಾನು ಸ್ಟಾರ್ಟಿಂಗಿಂದನೇ ಬಂದಿರ್ತಿದ್ದೆ, ಅರ್ಜೆಂಟ್ ಕೆಲಸ ಆಯಿತು, ಅಲ್ಲಿಗೆ ಹೋಗಲೇಬೇಕಾಗಿತ್ತು ಅಂದ್ಬಿಟ್ಟು ಹೀಗೆ ಬಂದಿದ್ದೀನಿ. ಯಾವ ಥರ ಇದೆ ಅಂತ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೀವು ಕೂಡ ನೋಡಿ. ಹೋಪ್ ಅವಳಿಗೆ ಈ ಸರ್ಪ್ರೈಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಚೆನ್ನಾಗಿದೆ, ಲೆಟ್ಸ್ ಸಿ, ಒಂದು ಮೆಮೊರಿ ಆಗಿರುತ್ತೆ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನೋಡ್ಕೊಂಡು ಬನ್ನಿ ನನ್ನ ತಂಗಿಗೆ ಸೆಲೆಬ್ರೇಷನ್ ಯಾವ ಥರ ಆಗಿದೆ ಅಂತ. ಪಾಪ ಎಲ್ಲ ಕ್ರೆಡಿಟ್ಸ್ ಇವರಿಬ್ಬರಿಗೆ ಹೋಗ್ಬೇಕು. ಓಕೆ ಲಿಖಿತ ಆಮೇಲೆ ತೋರಿಸ್ತೀನಿ ಗೈಸ್, ಅವಳಿಂದ ರೆಡಿ ಆಗಿಲ್ಲ, ಇಲ್ಲ ಕ್ಯಾಪ್ಚರ್ ಮಾಡಿಲ್ಲ ನಿನ್ನ. ಇವಳು ಅಷ್ಟೇ, ಇವಳು ಇವಾಗ ಹೊರಡ್ತಾಳಂತೆ. ಸೊ ಅವಳಿಗೇನೋ ಕೆಲಸ ಇದೆ, ಸೊ ಆ ರೀಸನ್ಗೆ ಅವಳು ಹೋಗ್ತಾಳೆ. ಇರೋ ಮುಗಿಸ್ಕೊಂಡು ಇನ್ನೊಂದು 10 ನಿಮಿಷ ಹೋಗು ಅಂತ. ಇಷ್ಟೊತ್ತೇ ಮಾಡಿದ್ಯಂತೆ ಪಾಪ. ಅವಳಿಗೆ ವೆಯ್ಟಿಂಗು ಗೈಸ್, ಅವಳು ಇನ್ನೂ ಬಂದಿಲ್ಲ. ಪಾಪ ಲಿಖಿತ ಅವಳು ಕ್ಯಾಮ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಅವಳನ್ನ ಈಚೆ ಕಳಿಸಿದ್ವಿ ಅದಕ್ಕೆ ಏನೋ ತೊಗೊಂಬರೋಕ್ಕೆ. ಇವಾಗ ಸಡನ್ನಾಗಿ ಬರ್ತಿದ್ದಾಳೆ, ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಇವ್ ನಂಗೆ ಫೋನ್ ಮಾಡ್ತಾವಳೆ. Decoration and how did you feel? Nice ಅಷ್ಟೇ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲ ಅದು ಅನಗಲ್ಲ, ಮೌನ ವ್ರತ. ಹೊಸ ಲೈಟ್ ಗೈಸ್ ಇವ್ರದು. ಈಗ ನಾನು ಅವಳದು ವಿಡಿಯೋ ಮಾಡಿಲ್ಲ, ಅವಳದು ಮಾಡ್ರಿ. ಕ್ಯಾಂಡಲ್ ಇಲ್ಲ ಬರುತ್ತೆ, ತಡೀರಿ. ಕಟ್ಯಾ ಏನ್ ಹುಡುಕ್ತಿದ್ಯಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಾನ್ಸ, ಹ್ಯಾಪಿ ಬರ್ಡೇ ಟು ಯು. ಒಂದು ಪೀಸ್ ಕೇಕ್ ಕಟ್ ಮಾಡಕ್ಕೆ ಎಷ್ಟೊತ್ತು ಮಾಡ್ತಾಳೆ ನೋಡಿ. ಈ ರೇಂಜ್ ಕೇಕ್ ಕಟ್ ಮಾಡ್ಬೋದು ಅಂತ ಇವಳು ನೋಡೇ ಗೊತ್ತಾಯ್ತು. ಲಾವಣ್ಯ ರ್ಯಾಪಿಡೋ ಬಂದಿದೆ, ಲಾವಣ್ಯ ಜೊತೆ ಸಿಂಗಲ್ ಫೋಟೋ ತಗೊಂಡ್ಕೊತೀನಿ. ಕೇಕ್ ತಿಂದ? ನಾನು ಹೋಗ್ತೀನಿ, ನಾನು ತೆಗಿಬೇಡ. ಎಷ್ಟು ತಿಂತಿದ್ದಾಳೆ ನೋಡಿ ಗೈಸ್ ಅವಳು ಕೇಕ್. ಕೇಕ್ ನೋಡಿ ನೋಡಿ ನೋಡಿ, ಇಲ್ಲಿ ನೋಡಿ ತೋರಿಸಿಲ್ಲ. ತಡಾಣ ಔಟ್ಫಿಟ್ ಚೇಂಜ್ ಆ್ಯಂಡ್ ಈಗ ನಾವು ಹೊರಟಿರೋದು ರೆಸ್ಟೋರೆಂಟಿಗೆ ಡಿನ್ನರ್ ಮಾಡೋಕ್ಕೆ. ಸೊ ನಾನು ಲಿಖಿತಾ, ನನ್ನ ತಮ್ಮ, ನನ್ನ ತಂಗಿ ಹೊರಟಿದ್ದೀವಿ. ನಾನು ಸಿಂಪಲ್ ಔಟ್ಫಿಟ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ನನ್ನ ತಮ್ಮಂಗೋಸ್ಕರ ವೆಯ್ಟಿಂಗ್. ಅವ್ನು ಬಂದಿದ ತಕ್ಷಣ ಹೊರಡೋದೆ. ನನ್ನ ತಂಗಿ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಆಯಿತು ಅಂತ ನೀವು ಕೂಡ ನೋಡಿದ್ವಿ. ಅವಳದು ಒಂದು ಕ್ಯೂಟ್ ಲಿಟಲ್ ಕ್ಯಾಪ್ಚರ್ ಕೂಡ ಮಾಡಿದ್ದೆ, ರಿಯಾಕ್ಷನ್ನ. ಸೊ ಈಗ ರೆಸ್ಟೋರೆಂಟಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಈಗ ರೆಸ್ಟೋರೆಂಟಿಗೆ ಹೋಗಿ ಆಮೇಲೆ ಸಿಗ್ತೀನಿ.
ಹಾಯ್ ಹಾಯ್ ಬಾಯ್ ಬಾಯ್. ಚೆನ್ನಾಗಿ ಅಲ್ಲಿ ಕತ್ಲಾಗಿದೆ ಬಿಡು, ಅಲ್ಲಿ ಕಾಣಲ್ಲ. ನೀನು ಅಂತ ಇಷ್ಟು ಝೂಮ್ ಎಲ್ಲ ಮಾಡಿ ತಂಗಿ ಬರ್ಡೇ ಸೆಲೆಬ್ರೇಷನ್ ಕೂಡ ನೋಡಿದ್ರಿ. ಆ್ಯಂಡ್ ನಾವು ಕೂಡ ರೆಸ್ಟೋರೆಂಟ್ಗೆ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡ್ಬಂದ್ವಿ. ಆ ಎಲ್ಲ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಈಗ ಸ್ವಲ್ಪ ಒಂದು ರ್ಯಾಂಡಮ್ ಕ್ಲಿಪ್ಸ್ ಇತ್ತು. ಸೊ ನಾನು ವರ್ಷ ಪ್ರೀತು ಡಾಮಿನೋಸಿಗೆ ಹೋಗಿದ್ವಿ. ಸೊ ಆ ಕ್ಲಿಪ್ಪಿಂಗ್ ಇತ್ತು, ಒಂದು 3-4 ಡೇಸ್ ಹಿಂದೆ ತೊಗೊಂಡಿದ್ದು, ಅದು ಹಾಕಿರಲಿಲ್ಲ. ಸೊ ಅದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಸೊ ಅದನ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಗೈಸ್, ನಾವು ಇವಾಗ ಹೋಗ್ತಿರೋದು ಡಾಮಿನೋಸ್ ಪಿಜ್ಜಾ ತಿನ್ನಕ್ಕೆ. ಆಫೀಸ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಫೋಟೋ ಫ್ರೇಮ್ ಇದೆ ಗೈಸ್. ಸೊ ಡಾಮಿನೋಸ್ಗೆ ಹೋಗಿ ನಾವು 3 ಸಲ ತುಂಬಾ ದಿನ ಆಗಿ ಹೋಗಿತ್ತು. ಅದಕ್ಕೆ ಹೋಗ್ತಾ ಇದ್ದೀವಿ. ಕಪಿಗಳು ಹಾಳಾಗತ್ತೆ, ಮನೆ ಎಲ್ಲ ಕೆಡ್ಸ್ಕೊಳ್ಳೋತರ ಯಾವ್ದಲ್ಲ ಗೈಸ್, ಹುಡುಗಿರ್ನೆಲ್ಲ ಹಾಳು ಮಾಡ್ತಾರೆ. ಕೋತಿ ತಾನ್ ಕೆಡದೆ ಮನೆ ಎಲ್ಲ ಕೆಡಿಸ್ಕೊಂಡಂಗೆ. ಕೋತಿ ಬಂದೆ ಮಂಗನು ಒಂದಿತ್ತು. ಸೊ ಈಗ ಹೋಗಿ ಆಮೇಲೆ ಚಿತ್ರಾನ್ನ ನಮ್ಮ ಪಿಜ್ಜಾ ಬಂತು. ನಾನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಅವಳದು ಗೋಲ್ಡನ್ ಕಾರ್ನ್, ನಂದು ಗೋಲ್ಡನ್ ಕಾರ್ನ್, ಇವಳದು ಗೋಲ್ಡನ್ ಕಾರ್ನ್, ನಮ್ಮ 3 ಜನದ್ದು ಗೋಲ್ಡನ್ ಕಾರ್ನ್. ಬಂದ ಗೂಬೆ ಕೀಚೆನ್ ತೊಗೊಂಬಂದಿದ್ದೇನೆ, ಚೆನ್ನಾಗಿದೆ. ಸೇ ಹಾಯ್ ಮೈತಿಲ್. ಸೊ ಧೀರಜಿಗೆ ವೆಯ್ಟ್ ಮಾಡ್ತೀವಿ. ಎಲ್ಲಿ ಹೋಗ್ತೀರಾ? ದೇವಸ್ಥಾನಕ್ಕೆ ನೋಡಿ ಗೈಸ್, ಸಖತ್ತಾಗಿದೆ ಅಲ್ಲ. ಗೂಬೆ 1, ಗೂಬೆ 2, ಗೂಬೆ 3. ನನ್ ಗೂಬೆ 3 ನ ಗೈಸ್, ನನ್ ಗೂಬೆ 3 ನ ಗೈಸ್. ಬಿಳಿ ಗೂಬೆ, ನೀನ್ ವೈಟ್ ಗೂಬೆ, ಸಾರಿ ಬ್ಲ್ಯಾಕ್ ಗೂಬೆ. ಬಂದೇ ಇರು. ಬರೀ ಇವ್ರಿಬ್ರದ್ದು ಬರೀ ಇದೆ ಕಾನ್ವರ್ಸೇಷನ್. ಏನ್ ಮಾತಾಡ್ತಿದ್ದೀರಾ? ಸೇ ಹಾಯ್ ಮೈತಿಲ್. ಏ ಮೈತಿಲ್, ಸೇ ಹಾಯ್. ದಿರು ಹಾಯ್ ಮಾಡೋ. ವಾಚ್ಮನ್ ತರ ಇದಾರೆ ನೋಡಿ ಗೈಸ್, ಬರೀ ಅವ್ರಿವ್ರನ್ನ ರೇಗಿಸ್ಕೊಂಡು ಅವ್ರಿವ್ರ ಬಗ್ಗೆ ಮಾತಾಡೋದೇ ಆಯ್ತು ಇವ್ರದ್ದು. ಗೊತ್ತಾ, ಈ ತರ ತೆಗಿರೋ, ಈ ತರ ಪೋಸ್ಟ್ ಕೊಡ್ತೀನಿ. ಯಾರು ತೋರಿಸ್ಬೇಡ, ಸೀಕ್ರೆಟ್. ಓಕೆ ಗೈಸ್, ಈಗ ನನ್ನ ತಂಗಿ ಬಂದಿದ್ದಾಳೆ, ಇರಿ ಅವಳು ಮಾತಾಡ್ತೀನಿ. ಆ್ಯಕ್ಚುಲಿ ನನ್ನ ತಂಗಿ ನನಗೆ ಯೂನಿಕಾರ್ನ್ ತಂದುಕೊಟ್ಟಿದ್ದಾಳೆ ಗೈಸ್. ಆ್ಯಕ್ಚುಲಿ ನನ್ನ ತಂಗಿ ಇವಾಗ ನನಗೆ ಯೂನಿಕಾರ್ನ್, ಅದು ಕೇಸ್ ಕವರಿಗೆ ಹಾಕುವಂಥ ಯೂನಿಕಾರ್ನ್ ತಂದುಕೊಟ್ಟಿದ್ದಾಳೆ. ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನ್ನ ಬರ್ಡೇ ಡ್ರೆಸ್ ಬಂದಿದೆ. ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಅದೇ ಡ್ರೆಸ್ಸು ಗೈಸ್, ಅದೇ ಬಂದಿದೆ. ನಿಂಗೆ ಆ ಡ್ರೆಸ್ ನೆನಪಿದ್ಯಾ ಮಾ? ಯಾವುದು? ಆ ಡ್ರೆಸ್ ಎಲ್ಲೋ ನೋಡಿದ್ದು ನೆನಪಾಯ್ತಾ? ಓಕೆ, ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಕತೆ. ಸೊ ನನ್ನ ಡ್ರೆಸ್ ಹಾಕೊಂಡು ನೋಡಿ, ಆಮೇಲೆ ಸಿಗ್ತೀನಿ. ವೇಟ್ ಅಂಟಿಲ್ ದೆನ್. ಬೈ ದ ವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬರ್ಡೇ ಗಿಫ್ಟ್. ಇವಳು ಬರ್ಡೇಗಿನ್ನು 8 ದಿನ ಇದೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಮನ್ಸ. ಥ್ಯಾಂಕ್ ಯು. ಅದು ಓಕೆ, ಬಟ್ ಕೊಡೋದು ತಗೊಳೋದು ಬೇರೆ. ಬಟ್ ತಂದು ಕೊಟ್ಟಿದ್ದಾಳಲ್ವ ಗೈಸ್, ವಿ ಹ್ಯಾವ್ ಟು ಫೀಲ್ ಫಾರ್ ದ್ಯಾಟ್ ಹ್ಯಾಪಿ. ಅವಳಂತೂ ಎಕ್ಸ್ಪ್ರೆಸ್ ಮಾಡಲ್ಲ ಈ ಜನ್ಮದಲ್ಲಿ, ಅವಳ ಅದು ಎಕ್ಸ್ಪ್ರೆಷನ್ ಕೊಡಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ. ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ, ನಾನು ವಿಡಿಯೋದೆಲ್ಲ ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡ್ತೀನಿ ಅಷ್ಟೇ. ಓಕೆ ಗೈಸ್, ನಮ್ಮಮ್ಮ ಲುಕ್ ನೋಡಿ. ಅಲ್ಲಲ್ಲಲ್ಲ ಐಮ್ ಬ್ಯಾಕ್. ಆ್ಯಂಡ್ ಎಸ್, ವಿಡಿಯೋ ಕೂಡ ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಈಗ ನಾನು ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಯಾಕೆ ಈ ರ್ಯಾಂಡಮ್ ಡಂಪ್ ವಿಡಿಯೋ ಆಯಿತು ಅಂತ. ಫಸ್ಟ್ ಆಫ್ ಆಲ್, ಸೊ ನನ್ನ ಬರ್ಡೇ ಆಗಿ 1 ವೀಕ್ ಆದಮೇಲೆ ನನ್ನ ತಂಗಿ ನಮ್ಮ ಮನೆಗೆ ಬಂದಿದ್ದು. ಆ ಟೈಮಲ್ಲಿ ಅವಳು ನನಗೆ ಗಿಫ್ಟ್ ತೊಗೊಂಬಂದಿದ್ದು. ಸೊ ಅದನ್ನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ನಾನು ಯಾವ ವಿಡಿಯೋ ಜೊತೆ ಹಾಕೋಕ್ಕೂ ಆಗಿರಲಿಲ್ಲ. ನೆಕ್ಸ್ಟ್ ಇನ್ನೊಂದು ವಿಡಿಯೋಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಆವಾಗ ಆ ವಿಡಿಯೋ ಕ್ಲಿಪ್ಪಿಂಗ್ ಡಿಲೀಟ್ ಆಗಿತ್ತು. ಮತ್ತೆ ರಿಕವರಿ ಮಾಡಿಕೊಂಡು ಸ್ಟೋರ್ ಮಾಡಿಟ್ಟಿದ್ದೆ. ಬಿಕಾಸ್ ವಿಡಿಯೋ ಮಾಡ್ಕೊಂಡಿದ್ದೀನಿ, ಹಾಕೋಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಆ ರೀಸನ್ ನನಗೆ ಆ ಕ್ಲಿಪ್ಪಿಂಗ್ ಮಿಸ್ ಔಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ.
ಹೆಂಗಿದ್ರು ಈ ಲಾಗು ಅವಳಿಗೆ ಅಂತ ಸ್ಪೆಸಿಫೈ ಮಾಡಿದ್ದೆ. ಸೊ ಆ ರೀಸನ್ಗೆ ಅವಳದು ಎಲ್ಲ ಆಲ್ಮೋಸ್ಟ್ ಕ್ಲಿಪ್ಪಿಂಗ್ ಈ ಲಾಗಲ್ಲೇ ಕವರ್ ಮಾಡಿಬಿಟ್ಟೆ. ಸೊ ಖುಷಿ ಆಯಿತು. ಫೈನಲಿ ಅವಳು ನನಗೆ ಗಿಫ್ಟ್ ಕೊಟ್ಟಳು. ಅವಳ ಬರ್ಡೇ ಕೂಡ ಆಯಿತು. ಆ್ಯಂಡ್ ಈಗ ಪೆಂಡಿಂಗ್ ಇರೋದು ನಾನು ಅವಳಿಗೆ ಬರ್ಡೇ ಗಿಫ್ಟ್ ಕೊಡಬೇಕು. ಅವಳಿಗೆ ಹೇಳಿದ್ದೀನಿ ಆನ್ಲೈನಲ್ಲಿ ಬುಕ್ ಮಾಡ್ಕೊ ಅಂತ. ಅವಳು ಬುಕ್ ಮಾಡ್ಕೊತೀನಿ ಅಂತ ಹೇಳಿದ್ದಾಳೆ. ಲೆಟ್ಸಿ. ಆ್ಯಂಡ್ ಮೈಥಿಲ್ ಕೂಡ ಬಂದಿದ್ದ. ಅವನದು ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಇತ್ತು. ಸೊ ಅದನ್ನೆಲ್ಲ ಆ್ಯಕ್ಚುಲಿ ಹಾಕಬೇಕು ಅಂತ ತೊಗೊಂಡ್ಮೇಲೆ ಹಾಕಬೇಕು. ಸೊ ಆ ರೀಸನ್ಗೆ ಯಾವುದೋ ಒಂದು ವಿಡಿಯೋ ಆದರೂ ಪರವಾಗಿಲ್ಲ, ಬಟ್ ಹಾಕಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಎಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.